ನೀನು ಒಂಟಿಯಾಗಿದ್ದೀಯಾ ಅಂತ ಕೊರಗಬೇಡ. ಯಾಕೆಂದರೆ ಇಡೀ ಜಗತ್ತಿಗೆ ಬೆಳಕನ್ನ ನೀಡುವಂತಹ ಸೂರ್ಯಚಂದ್ರರು ಕೂಡ ಒಬ್ಬಂಟಿಯಾಗಿಯೇ ಇದ್ದಾರೆ. ಒಂಟಿಯಾದಾಗಲೇ ನೀನು ಏನು, ನಿನ್ನ ಶಕ್ತಿ ಎಂತಹದ್ದು ಅಂತ ನಿನಗೆ ಅರ್ಥವಾಗುವುದು. ನಿನ್ನವರು ಯಾರು, ನಿನ್ನ ಸಾಮರ್ಥ್ಯ ಎಷ್ಟೆಂದು ಸಾಬೀತಾಗುವುದು. ನೀನು ಆ ಸೂರ್ಯಚಂದ್ರರಂತೆ ಇಡೀ ಜಗತ್ತಿಗೇನೂ ಬೆಳಕನ್ನ ನೀಡುವುದು ಬೇಡ. ಕನಿಷ್ಠ ಪಕ್ಷ ನಿನ್ನ ಬದುಕಿಗಾದರೂ ನೀನು ಬೆಳಕಾಗು. ಆಗಲೇ ನಿನ್ನ ಈ ಜನ್ಮ ಧನ್ಯ. ಧರ್ಮವನ್ನು ತಿಳಿದುಕೊಳ್ಳುವವನು ಮೊದಲು ಆ ಧರ್ಮದ ಆಧಾರಗಳನ್ನ ತಿಳಿದುಕೊಳ್ಳಬೇಕು. ಧರ್ಮದಲ್ಲಿ ಮುಖ್ಯವಾಗಿ 5 ಆಧಾರಗಳಿವೆ. ಅವುಗಳೆಂದರೆ ಜ್ಞಾನ, ಪ್ರೀತಿ, ನ್ಯಾಯ, ಶರಣಾಗತಿ ಮತ್ತು ತಾಳ್ಮೆ. ಇದರ ಸಾರಾಂಶ ಹೇಗಿದೆ ಅಂದರೆ, ಜ್ಞಾನ ಮಾನವನ ಮೆದುಳನ್ನ ಸ್ಥಿರಗೊಳಿಸಿದರೆ, ಪ್ರೀತಿ ಮಾನವನ ಹೃದಯವನ್ನ ಸ್ಥಿರಗೊಳಿಸುತ್ತದೆ, ನ್ಯಾಯ ಮಾನವನ ಆತ್ಮವನ್ನ ಸ್ಥಿರಗೊಳಿಸಿದರೆ, ಶರಣಾಗತಿ ಮನುಷ್ಯನ ದೇಹವನ್ನ ಸ್ಥಿರಗೊಳಿಸುತ್ತದೆ, ಹಾಗೆ ತಾಳ್ಮೆ ಮಾನವನ ಮನಸ್ಥಿತಿಯನ್ನ ಸ್ಥಿರಗೊಳಿಸುತ್ತದೆ. ಇವುಗಳೆಲ್ಲವುಗಳನ್ನ ನೀವು ತಿಳಿದುಕೊಂಡಿದ್ದೇ ಆಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಒಂಟಿಯಾಗಿರುವುದಿಲ್ಲ. ನೀನು ಜೀವನದಲ್ಲಿ ಯಾರಿಗೂ ದುಃಖವನ್ನ ಕೊಡಬೇಡ. ಯಾಕೆಂದರೆ ಕೊಟ್ಟಿರುವ ಯಾವುದೇ ವಸ್ತುವಾಗಲಿ ಅಥವಾ ಪಾಪ ಪುಣ್ಯಗಳಾಗಲಿ ಮುಂದಿನ ದಿನಗಳಲ್ಲಿ ನಿನಗೆ 1000 ಪಟ್ಟು ಹೆಚ್ಚಾಗಿ ಮರಳುತ್ತದೆ. ನನಗೆ ಬುದ್ಧಿ ಇದೆ ಅಂತ ನೀನು ಬಹಳ ಮೆರೆಯಬೇಡ. ಯಾಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ನಾನು ಒಂಟಿಯಾಗಿದ್ದೀನಿ, ನನ್ನ ಅದೃಷ್ಟನೇ ಸರಿಯಿಲ್ಲ, ಯಾವಾಗಲೂ ನನಗೇ ಯಾಕೆ ಕೆಟ್ಟದಾಗುತ್ತದೆ ಅಂತ ಕೊರಗುವ ಬದಲು, ನಿನಗಿಂತ ಕೆಳಗಿರುವವರನ್ನ ನೋಡಿ ದೇವರು ನನಗೆ ಇವರಿಗಿಂತ ಚೆನ್ನಾಗಿಟ್ಟಿದ್ದಾನೆ ಅಂತ ಖುಷಿಪಡು. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬಂದುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಉಪ್ಪಿನಂತೆ ಕಟುವಾದ ಮಾತುಗಳನ್ನು ಹೇಳುವವನೇ ನಿಜವಾದ ಸ್ನೇಹಿತ. ಸಕ್ಕರೆಯಂತೆ ಸಿಹಿ ಮಾತುಗಳನ್ನಾಡಿ ಮರಳು ಮಾಡುವವನೇ ನಯವಂಚಕ. ಇದಕ್ಕಾಗಿಯೇ ಉಪ್ಪಿನಲ್ಲಿ ಹುಳು ಬಿದ್ದ ಇತಿಹಾಸವಿಲ್ಲ, ಹಾಗೆ ಇತಿಹಾಸದಲ್ಲಿ ಹುಳು ಬೀಳದ ಸಿಹಿಯೇ ಇಲ್ಲ. ಸುಖದಲ್ಲಿ ನಿನಗೆ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ನಿನಗೆ ಕೇವಲ ಭಗವಂತನು ಮಾತ್ರ ಸಿಗುತ್ತಾನೆ. ನೀನು ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಲೇ ಇರು. ಇದರಿಂದ ಕೆಲವರು ನಿನ್ನನ್ನ ಗೌರವಿಸುತ್ತಾರೆ, ಇನ್ನು ಕೆಲವರು ನಿನ್ನನ್ನ ಅವಮಾನಿಸುತ್ತಾರೆ. ಆದರೆ ಆ ಭಗವಂತ ಮಾತ್ರ ನಿನ್ನನ್ನು ಖಂಡಿತವಾಗಿ ಗೌರವಿಸುತ್ತಾನೆ. ಜೀವನದಲ್ಲಿ ನೀನು ಒಂಟಿಯಾಗಿರಲು ನೀನೇ ಕಾರಣ. ಈ ಜೀವನದಲ್ಲಿ ನೀನು ಎಲ್ಲರನ್ನ ಅತಿಯಾಗಿ ನಂಬುವುದೇ ನಿನ್ನ ಆ ಒಂಟಿತನಕ್ಕೆ ಮುಖ್ಯವಾದ ಕಾರಣ. ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡ, ಯಾರನ್ನೂ ಅತಿಯಾಗಿ ನಂಬಬೇಡ. ಯಾಕೆಂದರೆ ನಾಳೆ ಅವರೇ ನಿನ್ನ ಶತ್ರುಗಳಾಗಬಹುದು. ಹಾಗೆ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಲೂ ಬೇಡ. ಯಾಕೆಂದರೆ ನಾಳೆ ಅವರೇ ನಿಮ್ಮ ಮಿತ್ರರೂ ಕೂಡ ಆಗಬಹುದು. ಈ ಜಗತ್ತಿನಲ್ಲಿ ಕಾಲಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಎನ್ನುವುದು ನಿನಗೆ ನೆನಪಿರಲಿ. ಪರಿವರ್ತನೆಯೇ ಈ ಜಗದ ನಿಯಮ ಎನ್ನುವ ಮಹಾಸತ್ಯವು ನಿನಗೆ ತಿಳಿದಿರಲಿ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.